ನಗರದ ಹೊರವಲಯದಲ್ಲಿ ಥೇಟ್ ಸಿನಿಮಾ ಸ್ಟೈಲಲ್ಲಿ ಕಿಡ್ನಾಪ್ ನಡೆದಿದೆ. ಕೆಲಸ ಮುಗಿಸಿ ಬೈಕ್ನಲ್ಲಿ ಮನೆ ಕಡೆ ಹೋಗ್ತಿದ್ದವನನ್ನ ಏಕಾಏಕಿ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಾಗಿದ್ರೆ ಆ ಯುವಕ ಯಾರು, ಕಿಡ್ನಾಪ್ ಮಾಡಿದ್ದು ಯಾರು ಅಂತೀರಾ? ಕಂಪ್ಲೀಟ್ ರಿಪೋರ್ಟ್ ಈ ಸ್ಟೋರಿಯಲ್ಲಿದೆ. ಸಿನಿಮಾ ಸ್ಟೈಲ್ನಲ್ಲಿ ಹಾಡ ಹಗಲೇ ಕಿಡ್ನಾಪ್, ಅಪಹರಣಕಾರರಿಂದ 2 ಲಕ್ಷಕ್ಕೆ ಡಿಮ್ಯಾಂಡ್. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಟ್ಟದಾಸನಪುರ ಸಮೀಪ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ 3 ದುಷ್ಕರ್ಮಿಗಳು ಓರ್ವ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿರೋ ಘಟನೆ ನಡೆದಿದೆ. ಬಿಹಾರ ಮೂಲದ ಆಶೀತ್ ಝಾ ಕಿಡ್ನಾಪ್ ಆದ ವ್ಯಕ್ತಿ 2 ಲಕ್ಷ ರೂಪಾಯಿ ಕೊಟ್ರೆ ಮಾತ್ರ ಆಶೀತ್ನನ್ನ ಬಿಡೋದಾಗಿ ಅಪಹರಣಕಾರರು ಡಿಮಾಂಡ್ ಮಾಡಿದ್ದಾರೆ. ಒಂದ್ ವೇಳೆ ಹಣ ಕೊಡದೆ ಇದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರಂತೆ. ರಾತ್ರಿ ಸುಮಾರು 1-1:30 ಟೈಮ್ಗೆ ಒಬ್ಬರು ಮನುಕುಮಾರ್ ಅಂತ ಹೇಳಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವನ ಸಂಗಡಿಗರಾದಂಥ ಒಬ್ಬ ಅಸಿತ್ ಜಾ, ಇವರು ಬಿಹಾರ ಮೂಲದವನು. ಇಲ್ಲಿ SNN ರಾಜ್ ಅಪಾರ್ಟ್ಮೆಂಟಲ್ಲಿ ಒಂದು ಸ್ಪಾ ನಡೆಸ್ತಾ ಇರ್ತಾರೆ ಬೇಗೂರು ರೋಡಲ್ಲಿ. ರಾತ್ರಿ ಅವರು ಸುಮಾರು 9:30-10 ಗಂಟೆಗೆ ಸ್ಪಾ ಕೆಲಸ ಎಲ್ಲ ಮುಗಿಸಿ ಲಾಕ್ ಮಾಡಿ ಇಬ್ಬರು ಬರ್ತಾರಂಥ ಸಮಯದಲ್ಲಿ ಒಂದು ಕಾರಲ್ಲಿ 3 ಜನ ಬಂದು ಅವ್ರನ್ನ ಇಮಿಡಿಯೇಟ್ಲಿ ಚಾಕುಗಳಿಂದ ಲಾಂಗ್ಗಳಿಂದ ತೋರಿಸಿ ಇನ್ನೊಬ್ಬನ್ನ ಹೊಡೆದು ಒಬ್ಬನ್ನ ಅಸಿತ್ ಜಾನ್ ಅವನ್ನ ಕಾರಲ್ಲಿ ಹಾಕೊಂಡು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ. ಬಿಹಾರ ಮೂಲದ ಅಶೀತ್ ಜಾ ಹೆಬ್ಬಗೋಡಿ ಸಮೀಪದ ತಿರುಪಾಳ್ಯದಲ್ಲಿ ವಾಸವಾಗಿದ್ದು ಬೇಗೂರಿನ ಅಕ್ಷಯ ನಗರದಲ್ಲಿ ಸ್ಪಾ ನಡೆಸ್ತಾ ಇದ್ರು. ಕಳೆದ ರಾತ್ರಿ ಮ್ಯಾನೇಜರ್ ಮನುಕುಮಾರ್ ಜೊತೆ ಬೈಕ್ ನಲ್ಲಿ ಸ್ಪಾದಿಂದ ಮನೆ ಕಡೆಗೆ ಹೊರಟಿದ್ರು. ಈ ವೇಳೆ ದುಷ್ಕರ್ಮಿಗಳು ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದು ಏಕಾಏಕಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಬೈಕ್ ನಿಂದ ಕೆಳಗೆ ಬೀಳ್ತಾ ಇದ್ದಂತೆ ಲಾಂಗ್ ನಿಂದ ಕಾಲಿಗೆ ಹಲ್ಲೆ ಮಾಡಿ ಅಶೀತ್ ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಪಹರಣಕಾರರು ಸ್ಪಾ ಮಾಲೀಕ ಪ್ರಕಾಶ್ ಮಂಡಲ್ಗೆ ಫೋನ್ ಮಾಡಿ 2 ಲಕ್ಷ ರೂಪಾಯಿ ಹಣ ಕೊಟ್ರೆ ಅಶೀತ್ ಬಿಡುವುದಾಗಿ ಹೇಳಿದ್ದಾರೆ. ಇಲ್ಲದೆ ಹೋದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ನಾವು ಈ ಕಿಡ್ನಾಪರ್ಸ್ ನ ಪತ್ತೆ ಹಚ್ಚೋದಕ್ಕೆ 2 ತಂಡ ಮಾಡಿದ್ವಿ. ACP ಸತೀಶ್ ಎಲೆಕ್ಟ್ರಾನಿಕ್ ಸಿಟಿ ಅವರ ನೇತೃತ್ವದಲ್ಲಿ PI ನವೀನ್ ಮತ್ತೆ PSI ದರ್ಶನ್ ಮತ್ತೆ ಅವರಿಂದ 3 ಟೀಮ್ ಮಾಡಿದ್ವಿ. ಸೊ ಹೀಗಾಗಿ ನಾವು ಆರೋಪಿತರು ಯಾರಂತ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಮತ್ತು ಯಾವ ಉದ್ದೇಶಕ್ಕೆ ಮಾಡೋದು ಗೊತ್ತಿಲ್ಲ. ಮತ್ತು ಇದು ಸಂಬಂಧಪಟ್ಟಂಗೆ ನಮಗೆ ಒಂದು 2 ಲಕ್ಷ ರೂಪಾಯಿಗೆ ಯಾರು ಈ ಅಸಿತ್ ಜಾ ಫೋನ್ ಮಾಡಿ ಯಾವುದೋ ನಂಬರಿಂದ ಈ ಮನುಕುಮಾರ್ಗೆ ನನಗೆ ಒಂದು ಅರ್ಜೆಂಟಾಗಿ ಈಗ ಬೆಳಗ್ಗೆ ಅಷ್ಟರಲ್ಲಿ ನನಗೆ ಒಂದು 2 ಲಕ್ಷ ದುಡ್ಡು ಬೇಕಂತ ಹೇಳಿದ್ರೆ ಮೋಸ್ಟ್ಲಿ ಕಿಡ್ನಾಪರ್ಸೇ ರ್ಯಾನ್ಸಮ್ಗೆ ಇದು ಮಾಡಿರ್ಬೋದು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮತ್ತು DCP ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ACP ಸತೀಶ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ನವೀನ್, PSI ದರ್ಶನ್ ಸೇರಿದಂತೆ 3 ತಂಡ ರಚನೆ ಮಾಡಲಾಗಿದ್ದು ಆರೋಪಿಗಳನ್ನ ಆದಷ್ಟು ಬೇಗ ಬಂಧಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು CCTV, CDR ಮತ್ತು ಮೊಬೈಲ್ ನೆಟ್ವರ್ಕ್ ಆಧರಿಸಿ ಕಿಡ್ನಾಪರ್ಸ್ ಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.